ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ರಣ ಬಿಸಿಲಿಗೆ ಮಲೆನಾಡಿನ ಜನ ತತ್ತರಿಸಿದ್ದಾರೆ. ಕೊಡಗಿನ ಕುಶಾಲನಗರದಲ್ಲಿ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಹೆಚ್ಚಾಗಿದೆ. ಬಿಸಿಲ ಧಗೆಗೆ ಹೊಳೆ ಮತ್ತು ಹಳ್ಳ ಕೊಳ್ಳಗಳತ್ತ ಜನ ಮುಖ ಮಾಡಿದ್ದಾರೆ. ಹಾರಂಗಿ ಹೊಳೆಯಲ್ಲಿ ಈಜಾಡಿ ಕಾಲ ಕಳೀತಾ ಇದ್ದಾರೆ ಜನರ ದಂಡು. ಹೊಳೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಜನ ಬಂದು ಸ್ನಾನ ಮಾಡೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊಳೆ ಕಲುಷಿತಗೊಳ್ತಾ ಇದೆ ಅಂತ ಜನರು ಸಿಟ್ಟಾಗಿದ್ದಾರೆ. ಮಲೆನಾಡು ಜಿಲ್ಲೆ ಆಗಿರುವಂತಹ ಕೊಡಗು ಬಹುಶಃ ಬಿರು ಬಿಸಿಲಿನ ನಾಡು ಬಳ್ಳಾರಿ ಅನ್ನಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಎಲ್ಲ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಅತ್ಯಂತ ಹೆಚ್ಚು ಬಿಸಿಲಿರುವಂಥದ್ದು. ಆ ಬಿಸಿಲಿನ ತಾಪವನ್ನು ತಡೆಯಲಾಗದೆ ಜನರು ಎಲ್ಲರೂ ಕೂಡ ಈಗ ಹೊಳೆ ಎಲ್ಲೆಲ್ಲ ಹಳ್ಳ ಕೊಳ್ಳಗಳು ಸಿಗುತ್ತೆ ಅಲ್ಲೆಲ್ಲಲ್ಲೂ ಕೂಡ ನೀರಿಗೆ ಬಿದ್ದು ಈಜಾಡುವಂಥದ್ದು, ನೀರಿನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು 3-4 ಗಂಟೆವರೆಗೂ ಕೂಡ ನೀರಿನಲ್ಲೇ ಇರುವಂತಹ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷ ಕೊಡಗಿನಲ್ಲಿ ಸಹಜವಾಗಿಯೇ 28ರಿಂದ 30 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದ್ರೆ ಅದೇ ಹೆಚ್ಚು ಅನ್ನೋಂತಹ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾನೆ ಇದೆ. ಇದುವರೆಗೆ 33 ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ಬಿಸಿಲಿನ ತಾಪಮಾನ ನಿನ್ನೆಯಿಂದ ಬರೋಬ್ಬರಿ 36 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆ ಆಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಬಿಸಿಲಿನ ಜಳವನ್ನು ತಡೆಯಲಿಕ್ಕಾಗ್ದೇ ಜನರು ಮತ್ತು ಯುವಕರು ಎಲ್ಲರೂ ಕೂಡ ಈಗ ನೀರಿನಲ್ಲಿ ಇಳಿದು ಸ್ನಾನವನ್ನು ಮಾಡ್ತಿರೋಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲರೂ ಕೂಡ ಇರೋಂಥದ್ದು ನೋಡ್ಬೋದು. ಕೇವಲ ಯುವಕರು ಅಷ್ಟೇ ಅಲ್ಲ, ಸಾಕಷ್ಟು ಯುವತಿಯರು ಕೂಡ ನೀರಿನಲ್ಲಿ ಬಿದ್ದು ಹೊರಳಾಡೋಂಥದ್ದು, ಬಿಸಿಲಿನ ತಾಪವನ್ನು ಸಹಿಸಲಿಕ್ಕಾಗ್ದೇ ಕಾಲವನ್ನು ಕಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಏನು ಅಂತಂತಂದರೆ ಈ ಕಾವೇರಿ ಕೊಳ್ಳ ಏನಿದೆ, ಈ ಕಾವೇರಿ ಕೊಳ್ಳದಲ್ಲಿ ಇದುವರೆಗೆ ಸಾಕಷ್ಟು ಜನರು ಈಜಲಿಕ್ಕೆ ಹೋಗಿ ನೀರಿನಲ್ಲಿ ಮುಳುಗಿ ಡೆತ್ ಆಗಿರೋಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಕಟ್ಟುನಿಟ್ಟಿದಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಒಳಗಳಿಗೆ ಇಳಿಬಾರ್ದು, ಹಳ್ಳ ಕೊಳಗಳಿಗೆ ಇಳಿಬಾರ್ದು, ಅಲ್ಲಿ ಸಾಕಷ್ಟು ಆಳವಾದಂತಹ ಪ್ರದೇಶಗಳಿರುತ್ತೆ. ಮುಳುಗಿ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇದುವರೆಗೆ ಸಾಕಷ್ಟು ಜನರು ಹಾಗೆ ಪ್ರಾಣವನ್ನು ಕಳ್ಕೊಂಡಿರೋದ್ರಿಂದ ಅಂದರೆ ಠಾಣಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅವೆಲ್ಲವನ್ನು ಕೂಡ ಕೇರ್ಲೆಸ್ ಆಗಿ ಈ ರೀತಿ ಮಾಡ್ತಿರೋಂಥದ್ದು ಈಗ ಸಾಕಷ್ಟು ಸಮಸ್ಯೆ ಎದುರಾಗಿರೋಂತಹದ್ದು. ಮತ್ತೊಂದು ಕಡೆ ಏನು ಅಂತಂತಂದರೆ ಇದೇನು ಈ ಹೊಳೆ ಇದೆ, ಈ ಹೊಳೆಗೆ ಇಲ್ಲಿರುವಂತಹ ಉಲುಗುಂದ ಗ್ರಾಮ ಏನಿದೆ, ಉಲುಗುಂದ ಗ್ರಾಮಕ್ಕೆ ಕುಡಿಯೋ ನೀರಿಗಾಗಿ ಇದನ್ನೇ ಆಶ್ರಯಿಸಿರೋಂಥದ್ದು. ಅದೇ ಕಾರಣಕ್ಕಾಗಿ ಈ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿ ಇಲ್ಲಿಂದ ನೀರನ್ನು ಒದಗಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಅದಷ್ಟೇ ಆಗಿದ್ರೆ ಓಕೆ, ಅದಕ್ಕೆ ಬದಲಾಗಿ ಬಂದು ಇಲ್ಲಿ ಪಾರ್ಟಿಗಳನ್ನು ಮಾಡೋವಂಥದ್ದು, ಮದ್ಯ ಸೇವನೆ ಮಾಡೋವಂಥದ್ದು, ಉಳಿದಂತಹ ಬಾಟೆಲ್ಲು ಹಾಗೆ ಏನೆಲ್ಲ ವೇಸ್ಟ್ ಇದೆ ಅವೆಲ್ಲವನ್ನು ಕೂಡ ಇದರೊಳಗಡೆ ಬಿಸಾಡುವಂತಹ ಕೆಲಸನೂ ಕೂಡ ನಡೀತಾ ಇದೆ. ಹೀಗಾಗಿ ಕಾವೇರಿಯ ಈ ಕೊಳ್ಳ ಏನಿದೆ, ಹಾರಂಗಿಯ ಈ ಕೊಳ್ಳ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕಲುಷಿತ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಏನೇ ಆಗಲಿ ಜನರು ಮಾಡ್ತಿರುವಂತಹ ಒಂದು ಬಿಸಿಲಿನ ತಾಪಮಾನದ ಹೆಸರಿನಲ್ಲಿ ಮಾಡ್ತಿರೋಂತಹ ಈ ಒಂದು ಅನಾಚಾರ ಏನಿದೆ, ಇದು ನಿಜವಾಗ್ಲೂ ಕೂಡ ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.